ಹಲೋ, ಇವತ್ತಿನ ರೆಸಿಪಿ ಖಾರ ಪೊಂಗಲ್. ಖಾರ ಪೊಂಗಲ್ಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಅಂತ ನೋಡೋಣ. ಎಣ್ಣೆ, ಮೆಣಸು, ಜೀರಿಗೆ, ಗೋಡಂಬಿ ಒಂದು 10 ತಗೊಂಡಿದ್ರಿ, ಕರಿಬೇವಿನ ಸೊಪ್ಪು ಒಂದು ಕಡ್ಡಿ, ತುಪ್ಪ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಅಕ್ಕಿ 1 ಗ್ಲಾಸು, ಹೆಸರು ಬೇಳೆ 3/4 ಗ್ಲಾಸ್ ತಗೊಂಡಿದ್ದೀನಿ. ಒಂದು ಮಸಾಲಾ ಪೇಸ್ಟ್ ರೆಡಿ ಮಾಡ್ಕೊಬೇಕು. ಅದಕ್ಕೆ ಇಲ್ಲಿ ನಾನು ಕಾಯಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಜೀರಿಗೆ, ಶುಂಠಿ, ಬೆಳ್ಳುಳ್ಳಿ, ಇದಿಷ್ಟು, ಒಂದು ಸ್ವಲ್ಪ ಅರಿಶಿನ, ಇದಿಷ್ಟು ಹಾಕೊಂಡು ಒಂದು ಪೇಸ್ಟ್ ಮಾಡ್ಕೊಬೇಕು. ಗ್ರೀನ್ ಪೇಸ್ಟ್ ಆಗುತ್ತೆ. ಫಸ್ಟ್ ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋಬೇಕು. ಎಣ್ಣೆ ಬಿಸಿ ಆದ್ಮೇಲೆ ತುಪ್ಪ ಹಾಕೊಂತಾ ಇದ್ದೀನಿ. ತುಪ್ಪ ಜಾಸ್ತಿ ಇಷ್ಟಪಡೋರಾದ್ರೆ ಸ್ವಲ್ಪ ಜಾಸ್ತಿ ಹಾಕೋಬಹುದು, ಇಲ್ಲ ಅಂದ್ರೆ 4 ಟೇಬಲ್ ಸ್ಪೂನ್ ಹಾಕೊಬಹುದು. ಎಣ್ಣೆ ಬಿಸಿ ಆದ್ಮೇಲೆ 1/2 ಸ್ಪೂನು ಜೀರಿಗೆ ಮತ್ತೆ ಮೆಣಸು ಹಾಕೊಂಡು ಅದನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂತಾ ಇರಬೇಕು. ಜೀರಿಗೆ ಬಣ್ಣ ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕು. ಇದಾದ್ಮೇಲೆ ಒಂದು 10 ಗೋಡಂಬಿನ ನಾನು ಈ ತರ ಪೀಸ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನ ಹಾಕೊಂತಾ ಇದ್ದೀನಿ. ಗೋಡಂಬಿ ಗೋಲ್ಡನ್ ಬ್ರೌನ್ ಆಗ್ಬೇಕು, ಅಲ್ಲಿಗಂಟ ಅದನ್ನ ಹುರ್ಕೊಬೇಕು. ಈಗ ಹಸಿಮೆಣಸಿನ್ಕಾಯಿ ಹಾಕೊಂತಾ ಇದ್ದೀನಿ. ಖಾರ ಜಾಸ್ತಿ ತಿನ್ನೋರಾದ್ರೆ ಜಾಸ್ತಿ ಹಾಕೊಬಹುದು, ಇಲ್ಲ ಅಂದ್ರೆ 3 ಮೆಣಸಿನ್ಕಾಯಿ ಸಾಕಾಗುತ್ತೆ. ಕರಿಬೇವು ಹಾಕೊಂತಾ ಇದ್ದೀನಿ. ಈಗ ನಾನು ರುಬ್ಬಿಟ್ಕೊಂಡಿರೋ ಪೇಸ್ಟ್, ಗ್ರೀನ್ ಪೇಸ್ಟ್ ಹಾಕೊಂತಾ ಇದ್ದೀನಿ. ಗ್ರೀನ್ ಪೇಸ್ಟ್ ಅಲ್ಲಿ ಇರುವಂತಹ ಹಸಿ ವಾಸನೆ ಹೋಗ್ಬೇಕು, ಅಲ್ಲಿಗಂಟ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈಗ ನಾನು ಅಕ್ಕಿ ಮತ್ತೆ ಹೆಸರು ಬೇಳೆನ ತೊಳೆದು ಇಟ್ಕೊಂಡಿದ್ದೆ, ಅದನ್ನ ಆಡ್ ಮಾಡ್ಕೊಂತಾ ಇದ್ದೀನಿ. ಬೇಕು ಅಂದ್ರೆ 1/2 ಅವರ್ ಮುಂಚೆನೆ ನೆನೆಸಿ ಇಡ್ಬೋದು. ಅಕ್ಕಿ ಮತ್ತೆ ಹೆಸರು ಬೇಳೆ ಹಾಕಾದ್ಮೇಲೆ ಮಸಾಲಾ ಜೊತೆಗೆ ಅಕ್ಕಿ, ಹೆಸರು ಬೇಳೆ ಎಲ್ಲ ಮಿಕ್ಸ್ ಆಗಬೇಕು. ಅಲ್ಲಿಗಂಟ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೀರು ಆಡ್ ಮಾಡ್ಕೊಂತಾ ಇದ್ದೀನಿ. ನಾನಿಲ್ಲಿ 1 ಗ್ಲಾಸ್ ಅಕ್ಕಿ ಮತ್ತೆ 3/4 ಗ್ಲಾಸ್ ಅಷ್ಟು ಹೆಸರು ಬೇಳೆ ತಗೊಂಡಿರೋದ್ರಿಂದ 5 ಗ್ಲಾಸ್ ನೀರು ಹಾಕೊಂತಾ ಇದ್ದೀನಿ. 6 ಗ್ಲಾಸ್ ಕೂಡ ಹಾಕೊಬಹುದು. ಈಗ ಕೊತ್ತಂಬರಿ ಸೊಪ್ಪು ಆಡ್ ಮಾಡ್ಕೊಂಡಿದ್ದೀನಿ. 6 ಗ್ಲಾಸ್ ನೀರು ಹಾಕೊಂಡ್ರೆ ನಿಮಗೆ ಪೊಂಗಲ್ ಸ್ವಲ್ಪ ತೆಳುವಾಗಿ ಬರುತ್ತೆ. 5 ಗ್ಲಾಸ್ ನೀರು ಹಾಕೋದ್ರಿಂದ ಒಂದು ಸ್ವಲ್ಪ ಗಟ್ಟಿಗಿರುತ್ತೆ ಪೊಂಗಲ್ ಅಷ್ಟೇ. ಈಗ ನಾನು ಇದಕ್ಕೆ ಉಪ್ಪು ಆಡ್ ಮಾಡ್ಕೊಂತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ. ಉಪ್ಪು ಆಡ್ ಮಾಡ್ಕೊಂಡಾದ್ಮೇಲೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಕುದಿ ಬರಬೇಕು. ಕುದಿ ಬರೋ ಗಂಟ ಬಿಟ್ಟು ಆಮೇಲೆ ಅದನ್ನ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 3 ರಿಂದ 4 ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿದ್ರಲ್ಲ ಹೇಗೆ ನಾವು ಡಿಫ್ರೆಂಟ್ ಆಗಿ ಈಸಿಯಾಗಿ ಖಾರ ಪೊಂಗಲ್ನ ಮಾಡ್ಬೋದು ಅಂತ. ಒಂದ್ಸಲಿ ಟ್ರೈ ಮಾಡಿ ನೋಡಿ, ಕಮೆಂಟ್ ಮೂಲಕ ತಿಳಿಸಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನೆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.